ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಯಿಂದ ಪ್ರತಿ ತಿಂಗಳು ಸದ್ದಿಲ್ಲದೆ ಕಟ್ ಆಗ್ತಿರುವ ಆ ಹಣ, ನಿಮ್ಮ ಜೇಬಿಗೆ ಬ್ಯಾಂಕ್ಗಳು ಹಾಕ್ತಿರುವ ಆ ಕತ್ತರಿ, ಇದೆಲ್ಲದಕ್ಕೂ ಈಗ RBI ಒಂದು ಭೀಕರ ಬ್ರೇಕ್ ಹಾಕೋದಕ್ಕೆ ಹೊರಟಿದೆ. ಹೌದು ಸ್ನೇಹಿತರೆ, ನೀವು ಹೋಮ್ ಲೋನ್ ತೆಗೆದುಕೊಂಡಿದ್ದೀರಾ, ಪ್ರತಿ ತಿಂಗಳು ಆ ಕಷ್ಟದ EMI ಕಟ್ಟೋದಕ್ಕೆ ಒದ್ದಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋವನ್ನ 1 ಸೆಕೆಂಡ್ ಕೂಡ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ನಿಮ್ಮ EMI ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಒಂದು ಕ್ರಾಂತಿಕಾರಿ ಬದಲಾವಣೆ ಬರಲಿದೆ. ಇದು ನಿಮ್ಮನ್ನ ಸಾಲದ ಸುಳಿಯಿಂದ ಪಾರು ಮಾಡಲಿದ್ಯಾ ಅಥವಾ ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳಲಿದ್ಯಾ? ಬ್ಯಾಂಕುಗಳ EMI ಸಾಮ್ರಾಜ್ಯದಲ್ಲಿ RBI ತಂದಿರುವ ಆ ಒಂದು ನಿಯಮ ಇಡೀ ದೇಶದ ಸಾಲಗಾರರ ನಿದ್ದೆಗೆಡಿಸಿದೆ. ಈಗ ನಾವು ಕೊಡ್ತಾ ಇರುವ ಈ ಮಾಹಿತಿಯಲ್ಲಿ ನಿಮ್ಮ ಇಡೀ ಲೈಫ್ ಮತ್ತು ಲಕ್ಷಾಂತರ ರೂಪಾಯಿ ಹಣ ಉಳಿಸುವ ವಿಷಯ ಇದೆ. ನಾವು ಕಷ್ಟಪಟ್ಟು ಹಗಲಿರುಳು ಬೆವರು ಸುರಿಸಿ ದುಡಿಯೋದು ಯಾಕೆ ಹೇಳಿ? ಒಂದು ಸುಂದರವಾದ ಸ್ವಂತ ಮನೆ ಕಟ್ಟೋಕೆ, ಒಂದು ಗಾಡಿ ತೆಗೆದುಕೊಳ್ಳೋದಕ್ಕೆ, ಇಲ್ಲ ಅಂದ್ರೆ ನಮ್ಮ ಕಷ್ಟದ ಕಾಲಕ್ಕೆ ಪರ್ಸನಲ್ ಲೋನ್ ತೆಗೆದುಕೊಳ್ಳೋದಕ್ಕೆ. ಆದ್ರೆ ನಾವು ತೆಗೆದುಕೊಳ್ಳುವ ಈ ಲೋನ್ಗಳ ಹಿಂದೆ ಬ್ಯಾಂಕ್ಗಳು ನಮ್ಮ ಜೊತೆ ಕಣ್ಣಾಮುಚ್ಚಾಲೆ ಆಟ ಆಡುತ್ತವೆ ಅನ್ನುವ ಆರೋಪ ಇದೆ. ಈ ಬ್ಯಾಂಕ್ಗಳು RBI ನ ಹೆಸರಿನಲ್ಲಿ ನಮ್ಗೆ ಹೇಗೆ ದೋಖ ಮಾಡುತ್ತವೆ ಅನ್ನುವ ಚರ್ಚೆಗಳು ಕೂಡ ನಡೆಯುತ್ತವೆ. ಆದರೆ RBI ಈಗ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ವಿಚಾರದ ಮೇಲೆ ಗದಾ ಪ್ರಹಾರ ಮಾಡಿದೆ. RBI ಈಗ ಹೊಸ ಕರಡು ನಿಯಮವನ್ನ ಸಿದ್ಧಪಡಿಸಿದೆ. ಇದು 2027ರಿಂದ ಇಡೀ ದೇಶದ ಲೋನ್ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲಿದೆ. RBI ತರ್ತಿರುವ ಹೊಸ ನಿಯಮ ಮತ್ತು ಇದರಿಂದ ನಿಮ್ಮ ಹೋಮ್ ಲೋನ್ ಹಾಗೂ ಪರ್ಸನಲ್ ಲೋನ್ EMIಗಳು ಹೇಗೆ ಬದಲಾಗಲಿವೆ ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೊದಲು ನಾವೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಮಿಡ್ಲ್ ಕ್ಲಾಸ್ ಜನರ ಪಾಲಿಗೆ ಸಾಲ ಅನ್ನೋದು ಒಂದು ಸುನಾಮಿಯ ತರಹ ಆವರಿಸಿಕೊಂಡಿದೆ. ನಾವು ಹೋಮ್ ಲೋನ್ ತೆಗೆದುಕೊಳ್ತೀವಿ, ಅದು ಸಾಮಾನ್ಯವಾಗಿ ಫ್ಲೋಟಿಂಗ್ ರೇಟ್ ಅಂದ್ರೆ ಬದಲಾಗುವ ಬಡ್ಡಿ ದರದ ಸಾಲವಾಗಿರುತ್ತೆ. ಇಲ್ಲಿ ಒಂದು ರೋಚಕ ವಿಷಯ ಇದೆ ನೋಡಿ. RBI ಬ್ಯಾಂಕುಗಳಿಗೆ ನೀಡುವ ಸಾಲದ ಬಡ್ಡಿ ದರವನ್ನ ರೆಪೋ ರೇಟ್ ಅಂತ ಕರೀತಾರೆ. ದೇಶದಲ್ಲಿ ಹಣದುಬ್ಬರ ನಿಯಂತ್ರಿಸಲು ಅಥವಾ ಆರ್ಥಿಕತೆ ಸುಧಾರಿಸಲು RBI ಈ ರೆಪೋ ರೇಟ್ ಕಡಿತ ಮಾಡುತ್ತದೆ ಅಥವಾ ಹೆಚ್ಚಿಸುತ್ತದೆ. RBI ರೆಪೋ ರೇಟ್ ಕಡಿಮೆ ಮಾಡಿದಾಗ ದೇಶದ ಜನರೆಲ್ಲ ಸಂಭ್ರಮ ಪಡ್ತಾರೆ. ಯಾಕೆ? ನಮ್ಮ ಹೋಮ್ ಲೋನ್ ಬಡ್ಡಿ ದರ ಕಡಿಮೆ ಆಗುತ್ತೆ, EMI ಹೊರೆ ಇಳಿಯುತ್ತೆ ಅಂತ. ಆದ್ರೆ ಇಲ್ಲಿ ಬ್ಯಾಂಕುಗಳು ಮಾಡುವ ದೊಡ್ಡ ಚಮತ್ಕಾರ ನೋಡಿ. RBI ಬಡ್ಡಿ ದರ ಕಡಿತಗೊಳಿಸಿದ್ರು ಬ್ಯಾಂಕ್ಗಳು ಆ ಲಾಭವನ್ನ ಸಾಲಗಾರರಿಗೆ ತಕ್ಷಣ ತಲುಪಿಸೋದೇ ಇಲ್ಲ. ವರ್ಷಗಟ್ಲೆ ಕಾಯಿಸ್ತಾವೆ, ನಮ್ಮಿಂದ ಮಾತ್ರ ಹಳೆ ಹೆಚ್ಚಿನ ಬಡ್ಡಿಯನ್ನೇ ಕಿತ್ಕೊಳ್ತಾವೆ. ಆದ್ರೆ ಅದೇ RBI ಏನಾದ್ರೂ ರೆಪೋ ರೇಟ್ ಹೆಚ್ಚಿಸಿದ್ರೆ ಏನಾಗುತ್ತೆ ಗೊತ್ತಾ? ಅಬ್ಬಬ್ಬಾ, ಮರುದಿನ ಬೆಳಗ್ಗೆಯೇ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದು ಬೀಳುತ್ತೆ, ನಿಮ್ಮ EMI ಹೆಚ್ಚಾಗಿದೆ ಅಂತ. ಇದು ಅನ್ಯಾಯ ಅಲ್ವಾ ಸ್ನೇಹಿತರೆ? ಬಡ್ಡಿ ದರ ಏರಿದಾಗ ತಕ್ಷಣವೇ ನಮ್ಮ ಜೇಬಿಗೆ ಕತ್ತರಿ ಹಾಕುವ ಬ್ಯಾಂಕ್ಗಳು ಬಡ್ಡಿ ದರ ಇಳಿದಾಗ ಮಾತ್ರ ವರ್ಷಗಟ್ಲೆ ಸತಾಯಿಸೋದು ಯಾವ ನ್ಯಾಯ? ಈ ತಾರತಮ್ಯಕ್ಕೆ ಕೊನೆ ಹಾಡ್ಲೇಬೇಕು ಅಂತ RBI ಈಗ ರೌದ್ರಾವತಾರ ತಾಳಿದೆ. ಹಾಗಾದ್ರೆ RBI ತಂದಿರುವ ಆ ನಿಯಮ ಏನು? ಈಗ RBI ಅತ್ಯಂತ ಮಹತ್ವದ ಡ್ರಾಫ್ಟ್ ಅಂದ್ರೆ ಕರಡು ನಿಯಮವನ್ನ ಸಿದ್ಧಪಡಿಸಿದೆ. ಈ ನಿಯಮದ ಪ್ರಕಾರ ಇನ್ಮುಂದೆ ಯಾವುದೇ ಬ್ಯಾಂಕ್ ಫ್ಲೋಟಿಂಗ್ ರೇಟ್ ಲೋನ್ಗಳ ಬಡ್ಡಿ ದರವನ್ನ ತಮಗೆ ಇಷ್ಟ ಬಂದ ಹಾಗೆ ವರ್ಷಗಟ್ಲೆ ತಡೆ ಹಿಡಿಯುವಂತಿಲ್ಲ. ಬದಲಾಗಿ RBI ರೆಪೋ ರೇಟ್ ಬದಲಾದ ಗರಿಷ್ಠ 3 ತಿಂಗಳ ಒಳಗಾಗಿ ಬ್ಯಾಂಕ್ಗಳು ತಮ್ಮ ಬಡ್ಡಿ ದರವನ್ನ ಕಡ್ಡಾಯವಾಗಿ ಬದಲಾಯಿಸಲೇಬೇಕು. ಸ್ನೇಹಿತರೆ ಯೋಚನೆ ಮಾಡಿ, ಇವತ್ತು ಅನೇಕ ಬ್ಯಾಂಕ್ಗಳು ವರ್ಷಕ್ಕೊಮ್ಮೆ ಮಾತ್ರ ಬಡ್ಡಿ ದರವನ್ನ ರೀಸೆಟ್ ಮಾಡ್ತಾವೆ. ಅಂದ್ರೆ RBI ಬಡ್ಡಿ ದರ ಕಡಿಮೆ ಮಾಡಿದ್ರು ಅದರ ಲಾಭ ನಮ್ಗೆ ಸಿಗೋದಕ್ಕೆ ಕನಿಷ್ಠ 12 ತಿಂಗಳು ಕಾಯ್ಬೇಕಿತ್ತು. ಆದ್ರೆ ಹೊಸ ನಿಯಮ ಜಾರಿಗೆ ಬಂದ್ರೆ RBI ರೆಪೋ ರೇಟ್ ಕಡಿತ ಮಾಡಿದ್ರೆ ಗರಿಷ್ಠ 3 ತಿಂಗಳಲ್ಲೇ ನಿಮ್ಮ ಲೋನ್ ಬಡ್ಡಿ ದರ ಕಡಿಮೆ ಆಗ್ಲೇಬೇಕು. ಅಂದ್ರೆ ಬಡ್ಡಿ ಇಳಿಕೆಯ ಲಾಭ ನಿಮ್ಗೆ ತಕ್ಷಣ ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನಪ್ಪಾ ಅಂದ್ರೆ ಬಡ್ಡಿ ದರಗಳು ಹೆಚ್ಚಾದಾಗಲೂ ಅದರ ಬಿಸಿ ನಿಮಗೆ ಕೇವಲ 3 ತಿಂಗಳಲ್ಲೇ ತಟ್ಟುತ್ತೆ. ಈ ಹೊಸ ನಿಯಮದ ಬಗ್ಗೆ ಚಾಯ್ಸ್ ಫಿನ್ ಸರ್ವ್ ಪ್ರೈವೇಟ್ ಲಿಮಿಟೆಡ್ ನ CEO ಆಗಿರುವ ವಿಜೇಂದ್ರ ಸಿಂಗ್ ಶೇಖಾವತ್ ಅವರು ಒಂದು ಪ್ರಮುಖ ಮಾತು ಹೇಳಿದ್ದಾರೆ. ಒಬ್ಬ ಸಾಲಗಾರನಿಗೆ ಇದರಿಂದ ತಕ್ಷಣವೇ ಬಡ್ಡಿ ದರ ಕಡಿಮೆ ಆಗದೇ ಇರಬಹುದು, ಆದ್ರೆ ಇಲ್ಲಿ ಸಿಗುವ ಅತಿ ದೊಡ್ಡ ಲಾಭ ಅಂದ್ರೆ ಸಮಯ ಮತ್ತು ಪಾರದರ್ಶಕತೆ. ಇನ್ಮುಂದೆ RBI ಕಟ್ ಮಾಡುವ ರೇಟ್ಗಳು ಬ್ಯಾಂಕ್ಗಳ ಲಾಕರ್ ನಲ್ಲಿ ಧೂಳು ತಿಂತ ಕೂರಲು ಸಾಧ್ಯವಿಲ್ಲ ಅಂದಿದ್ದಾರೆ. ಇಲ್ಲಿ ಸಾಲಗಾರರಲ್ಲಿ ಒಂದು ದೊಡ್ಡ ಗೊಂದಲ ಇದೆ. ಹಾಗಾದ್ರೆ ನನ್ನ ಪರ್ಸನಲ್ ಲೋನ್ EMI ಕೂಡ ಪ್ರತಿ 3 ತಿಂಗಳಿಗೊಮ್ಮೆ ಬದಲಾಗುತ್ತಾ? ಕಾರ್ ಲೋನ್ ಕತೆ ಏನು ಅಂತ ನೀವು ಕೇಳಬಹುದು. ಇಲ್ಲೇ ಇರೋದು ಅತ್ಯಂತ ದೊಡ್ಡ ರಿವೀಲ್.
ನೀವಿಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಪರ್ಸನಲ್ ಲೋನ್ ಮತ್ತು ಆಟೋ ಲೋನ್ಗಳು ಫಿಕ್ಸ್ಡ್ ರೇಟ್ ಅಂದ್ರೆ ಸ್ಥಿರ ಬಡ್ಡಿ ದರದ ಲೋನ್ಗಳಾಗಿರ್ತಾವೆ. ಅಂದ್ರೆ ನೀವು ಸಾಲ ತೆಗೆದುಕೊಳ್ಳುವಾಗ ಯಾವ ಬಡ್ಡಿ ದರ ಇರುತ್ತೋ ಸಾಲ ತೀರುವವರೆಗೂ ಅದೇ ಬಡ್ಡಿ ದರ ಇರುತ್ತೆ. ಹಾಗಾಗಿ ಈಗಿರುವ ಪರ್ಸನಲ್ ಲೋನ್ ಮತ್ತು ಆಟೋ ಲೋನ್ ಕಟ್ಟುತ್ತಿರುವವರ EMI ನಲ್ಲಿ ಯಾವುದೇ ದೊಡ್ಡ ಬದಲಾವಣೆಗಳು ದಿಢೀರನೆ ಆಗೋದಿಲ್ಲ. ಆದ್ರೆ ಯಾರು ಹೊಸದಾಗಿ ಲೋನ್ ತೆಗೆದುಕೊಳ್ತಾರೋ ಅವರಿಗೆ ಭರ್ಜರಿ ಲಾಭ ಇದೆ. ನಿಮ್ಮ ಲೋನ್ ಯಾವ ಬೆಂಚ್ ಮಾರ್ಕ್ ಅನುಸರಿಸುತ್ತದೆ ಅನ್ನೋದನ್ನ ಮೊದಲು ನೋಡಬೇಕು. ಅಂದ್ರೆ ಬಡ್ಡಿ ದರ ಎಷ್ಟು ದಿನಕ್ಕೊಮ್ಮೆ ಬದಲಾಗುತ್ತೆ, ಯಾವ ನಿರ್ದಿಷ್ಟ ದಿನಾಂಕದಂದು ರೀಸೆಟ್ ಆಗುತ್ತೆ, ಇದೆಲ್ಲವನ್ನ ಇನ್ಮುಂದೆ ಬ್ಯಾಂಕ್ಗಳು ಲೋನ್ ಅಗ್ರಿಮೆಂಟ್ ನಲ್ಲಿ ಅತ್ಯಂತ ಸರಳವಾಗಿ ಮತ್ತು ಸ್ಪಷ್ಟವಾಗಿ ಬರಿಬೇಕು. ಅಷ್ಟೆಲ್ಲ ಸ್ನೇಹಿತರೆ, RBI ಬ್ಯಾಂಕ್ಗಳಿಗೆ ಮತ್ತೊಂದು ದೊಡ್ಡ ಶಾಕ್ ಕೊಟ್ಟಿದೆ. ಬ್ಯಾಂಕುಗಳು ವಿಧಿಸುವ ಸ್ಪ್ರೆಡ್ ನ ಕ್ರೆಡಿಟ್ ಅಲ್ಲದ ಘಟಕವನ್ನ ಕನಿಷ್ಠ 3 ವರ್ಷಗಳವರೆಗೆ ಯಾವುದೇ ಕಾರಣಕ್ಕೂ ಬದಲಾಯಿಸುವಂತಿಲ್ಲ. ಇದರಿಂದ ಗ್ರಾಹಕರಿಗೆ ತಾವು ನಿಜವಾಗಿ ಏನನ್ನ ಪಾವತಿಸುತ್ತಿದ್ದೇವೆ ಎಂಬ ನಿಖರವಾದ ಸ್ಪಷ್ಟತೆ ಸಿಗುತ್ತೆ. ಸ್ನೇಹಿತರೆ, ಈಗ ನಾವು ಅಸಲಿ ಗಣಿತಕ್ಕೆ ಬರೋಣ. ಸಾಲಗಾರರಿಗೆ ಇದರಿಂದ ಎಷ್ಟು ಹಣ ಉಳಿಯುತ್ತೆ? ಬನ್ನಿ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ನೀವು ಒಂದು 50 ಲಕ್ಷ ರೂಪಾಯಿಯ ಹೋಮ್ ಲೋನ್ ತೆಗೆದುಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಬಡ್ಡಿ ದರ 8% ಅವಧಿ 20 ವರ್ಷಗಳು. ಇದರ EMI ತಿಂಗಳಿಗೆ ಸರಿಸುಮಾರು 41,800 ರೂಪಾಯಿ ಬರುತ್ತೆ. ಇಲ್ಲಿ ನೋಡಿ, ಬಡ್ಡಿ ದರದಲ್ಲಿ ಕೇವಲ 0.5% ವ್ಯತ್ಯಾಸ ಆದರೂ ನಿಮ್ಮ 20 ವರ್ಷಗಳ ಇಡೀ ಅವಧಿಯಲ್ಲಿ ಬರೋಬ್ಬರಿ 3 ರಿಂದ 4 ಲಕ್ಷಗಳಷ್ಟು ಹಣ ವ್ಯತ್ಯಾಸವಾಗುತ್ತೆ. ಹೌದು ಸ್ನೇಹಿತರೆ, ಕೇವಲ 0.5% ಅಂದ್ರೆ ಸಾಧಾರಣ ಅಂತ ಅನ್ಸುತ್ತೆ, ಆದ್ರೆ ಲಕ್ಷಾಂತರ ರೂಪಾಯಿ ನಿಮ್ಮ ಜೇಬಿನಿಂದ ಬ್ಯಾಂಕಿನ ಪಾಲಾಗುತ್ತೆ. RBI ಈ ಹೊಸ ನಿಯಮ ತರಲು ಕಾರಣವೇನ್ ಗೊತ್ತಾ? ಇತ್ತೀಚಿನ ಇತಿಹಾಸವನ್ನ ಒಮ್ಮೆ ನೋಡಿ. 2025ರ ಇಡೀ ವರ್ಷದಲ್ಲಿ RBI ಬರೋಬ್ಬರಿ 125 ಬೇಸಿಸ್ ಪಾಯಿಂಟ್ ಗಳಷ್ಟು ರೆಪೋ ರೇಟ್ ಕಡಿತ ಮಾಡಿತ್ತು. ಆದರೆ ಇತ್ತೀಚೆಗೆ ಅಂದ್ರೆ ಆಗಸ್ಟ್ 2026ರಲ್ಲಿ ನಡೆದ MPC ಸಭೆಯಲ್ಲಿ ರೆಪೋ ರೇಟ್ ಅನ್ನ 5.25%ರಷ್ಟರಲ್ಲೇ ಸ್ಥಿರವಾಗಿ ಇರಿಸಿದೆ. RBI ಹಿಂದಿನ ವರ್ಷಗಳಲ್ಲಿ ಬಡ್ಡಿ ದರ ಇಳಿಸಿದಾಗ ಬ್ಯಾಂಕ್ಗಳು ಆ ಇಳಿಕೆಯ ಪೂರ್ಣ ಲಾಭವನ್ನ EMI ಗ್ರಾಹಕರಿಗೆ ಸರಿಯಾಗಿ ತಲುಪಿಸಲೇ ಇಲ್ಲ. ಬ್ಯಾಂಕ್ಗಳು ಆ ಹಣವನ್ನ ತಮ್ಮ ಲಾಭದ ಖಾತೆಗೆ ಹಾಕಿಕೊಂಡವು. ಇದೇ ಕಾರಣಕ್ಕೆ RBI ಈಗ ಕಠಿಣ ನಿಲುವು ತಳೆದಿದೆ. ಇನ್ಮುಂದೆ ಈ 3 ತಿಂಗಳ ರಿಸೆಟ್ ನಿಯಮ ಬಂದ್ರೆ ಬ್ಯಾಂಕುಗಳಿಗೆ ವಂಚಿಸಲು ಸಾಧ್ಯವೇ ಇಲ್ಲ. ಈಗ ನಿಮ್ಮ ತಲೆಯಲ್ಲಿ ಇನ್ನೊಂದು ದೊಡ್ಡ ಪ್ರಶ್ನೆ ಓಡ್ತಾ ಇರಬಹುದು. ನಾನಾಗ್ಲೇ ಹೋಮ್ ಲೋನ್ ತೆಗೆದುಕೊಂಡು EMI ಕಟ್ತಾ ಇದ್ದೀನಿ, ನನ್ನ ಕತೆ ಏನು? ನನ್ಗೂ ಈ ನಿಯಮ ಅನ್ವಯಿಸುತ್ತಾ ಅಂತ? ಖಂಡಿತವಾಗಿಯೂ ಅನ್ವಯಿಸುತ್ತೆ ಸ್ನೇಹಿತರೆ. RBI ಇದಕ್ಕೂ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಈಗಾಗಲೇ ಹೋಮ್ ಲೋನ್ ಕಟ್ಟುತ್ತಿರುವ ಹಳೆಯ ಗ್ರಾಹಕರನ್ನ ಈ ಹೊಸ ವ್ಯವಸ್ಥೆಗೆ ಬದಲಾಯಿಸಲು ಅಂದ್ರೆ ಮೈಗ್ರೇಟ್ ಮಾಡಲು RBI ಏಪ್ರಿಲ್ 1, 2029ರವರೆಗೆ ಗಡುವನ್ನ ನೀಡಿದೆ. ಮತ್ತು ಇಲ್ಲಿ ಅತ್ಯಂತ ಮುಖ್ಯವಾದ 3 ನಿಯಮಗಳಿದೆ. ಇದನ್ನ ಬ್ಯಾಂಕ್ ಮ್ಯಾನೇಜರ್ಗಳು ನಿಮ್ಗೆ ಹೇಳೋದೇ ಇಲ್ಲ. ಈ ಹೊಸ ವ್ಯವಸ್ಥೆಗೆ ಬದಲಾಗಲು ಗ್ರಾಹಕರ ಲಿಖಿತ ಒಪ್ಪಿಗೆ ಕಡ್ಡಾಯ. ಈ ಬದಲಾವಣೆಗೆ ಬ್ಯಾಂಕ್ಗಳು ಯಾವುದೇ ರೀತಿಯ ಶುಲ್ಕ ಅಥವಾ ಫೀಸ್ ವಿಧಿಸುವಂತಿಲ್ಲ. ಕೇವಲ ಈ ನಿಯಮ ಬದಲಾವಣೆಯ ನೆಪದಲ್ಲಿ ಬ್ಯಾಂಕ್ಗಳು ನಿಮ್ಮ ಬಡ್ಡಿ ದರವನ್ನ ಹೆಚ್ಚಿಸುವಂತಿಲ್ಲ. ಅಂದ್ರೆ ಇದು ನಿಮಗೆ ಸಿಗಲಿರುವ ಸುವರ್ಣಾವಕಾಶ. ನೀವು ಈ ರಿಸೆಟ್ ಸಮಯದಲ್ಲಿ ಬೇಕಿದ್ರೆ ಫಿಕ್ಸ್ಡ್ ರೇಟ್ ಲೋನ್ಗೆ ಬದಲಾಗಬಹುದು, ಅಥವಾ ನಿಮ್ಮ ಕ್ರೆಡಿಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಬ್ಯಾಂಕ್ ಹತ್ರ ಮಾತನಾಡಿ ಇನ್ನೂ ಕಡಿಮೆ ಬಡ್ಡಿ ದರಕ್ಕೆ ಮಾತುಕತೆ ನಡೆಸಬಹುದು. ಆದರೆ ಎಚ್ಚರ, ಭವಿಷ್ಯದಲ್ಲಿ ಬ್ಯಾಂಕ್ಗಳು ಏನು ಮಾಡಲಿವೆ ಗೊತ್ತಾ? ಈ 3 ತಿಂಗಳ ನಿಯಮದಿಂದ ತಮಗೆ ಆರ್ಥಿಕ ನಷ್ಟವಾಗದಂತೆ ತಡೆಯಲು ಹೊಸ ಗ್ರಾಹಕರಿಗೆ ಆರಂಭದಲ್ಲೇ ವಿಧಿಸುವ ಸ್ಪ್ರೆಡ್ ಅಥವಾ ಮಾರ್ಜಿನ್ ಬಡ್ಡಿಯನ್ನ ಹೆಚ್ಚಿಸುವ ಸಾಧ್ಯತೆ ದಟ್ಟವಾಗಿದೆ. ಅದರಿಂದ ಲೋನ್ ತೆಗೆದುಕೊಳ್ಳುವಾಗ ಕೇವಲ ಹೊರಗಿನ ಬಡ್ಡಿ ದರವನ್ನಷ್ಟೇ ನೋಡಬೇಡಿ, ಅದರ ಹಿಂದಿರುವ ಸ್ಪ್ರೆಡ್ ಮತ್ತು ನಿಯಮಗಳನ್ನ ಪರೀಕ್ಷಿಸಿ. ಸ್ನೇಹಿತರೆ, ನಾವು ದಿನಕ್ಕೆ 10 ರಿಂದ 12 ಗಂಟೆಗಳ ಕಾಲ ಕಷ್ಟಪಟ್ಟು ಕೆಲಸ ಮಾಡಿ ದುಡಿಯುವ ಪ್ರತಿಯೊಂದು ರೂಪಾಯಿಗೂ ಬೆಲೆ ಇದೆ. ನಮ್ಮ ಆಸೆಯ ಮನೆ ಕಟ್ಟಿಕೊಳ್ಳಲು ನಾವು ನಮ್ಮ ಇಡೀ ಜೀವಮಾನದ ದುಡಿಮೆಯನ್ನೇ EMI ರೂಪದಲ್ಲಿ ಬ್ಯಾಂಕುಗಳಿಗೆ ಧಾರೆ ಎರೆಯುತ್ತಿದ್ದೇವೆ. ಇಂತಹ ಸಮಯದಲ್ಲಿ ಬ್ಯಾಂಕುಗಳು ನಮಗೆ ಮಾಡುವ ಅನ್ಯಾಯಗಳಿಗೆ RBIನ ಈ ಹೊಸ ಕರಡು ನಿಯಮ ನಿಜಕ್ಕೂ ದೊಡ್ಡ ಆಶಾಕಿರಣವಾಗಿದೆ. ಆದರೆ ನೆನಪಿಡಿ, ಈ ನಿಯಮ ಸದ್ಯಕ್ಕೆ ಡ್ರಾಫ್ಟ್ ಹಂತದಲ್ಲಿದೆ. ಇದರ ಬಗ್ಗೆ ಸಾರ್ವಜನಿಕರು ಮತ್ತು ತಜ್ಞರ ಸಲಹೆಗಳನ್ನ ನೀಡಲು ಸೆಪ್ಟೆಂಬರ್ 11, 2026ರವರೆಗೆ RBI ಸಮಯ ಕೊಟ್ಟಿದೆ. ಇದು ಅಂತಿಮಗೊಂಡು ಜಾರಿಗೆ ಬರುವುದು ಏಪ್ರಿಲ್ 1, 2027ರಿಂದ. ಹಣಕಾಸಿನ ಸಾಕ್ಷರತೆ ಅಂದ್ರೆ ಫಿನಾನ್ಷಿಯಲ್ ಲಿಟರಸಿ ಅನ್ನೋದು ಇವತ್ತು ಕೇವಲ ಆಯ್ಕೆ ಅಲ್ಲ, ಅದು ನಮ್ಮ ಅಸ್ತಿತ್ವದ ಪ್ರಶ್ನೆ. ನಾವು ಜಾಗೃತರಾಗದೇ ಇದ್ರೆ ಬ್ಯಾಂಕುಗಳ ಮಾಯಾಜಾಲ ನಮ್ಮನ್ನ ಜೀವಂತವಾಗಿ ನುಂಗಿ ಬಿಡುತ್ತೆ. ನಿಮ್ಮ ಹಕ್ಕನ್ನ
ನೀವು ತಿಳಿದುಕೊಳ್ಳಬೇಕು. RBIನ ಈ ಬದಲಾವಣೆಗೆ ಸಿದ್ಧರಾಗಿರಿ. ಸ್ನೇಹಿತರೆ, ಇವತ್ತಿನ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅಂತ ಅನಿಸಿದ್ರೆ ತಕ್ಷಣ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಯಾರೆಲ್ಲ ಹೋಮ್ ಲೋನ್ ಅಥವಾ ಪರ್ಸನಲ್ ಲೋನ್ ತೆಗೆದುಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಈ ಜಾಗೃತಿ ಪ್ರತಿಯೊಬ್ಬರಿಗೂ ತಲುಪಬೇಕು. ನಿಮ್ಗೂ ಕೂಡ ಹೋಮ್ ಲೋನ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.